ಗುರು ಸರ್ ನಮಸ್ಕಾರ. ನಮಸ್ತೆ ಸರ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ತುಂಬ ಖುಷಿ ವಿಚಾರ ಏನಂದರೆ ನಮ್ಮ ಕಾಟೇರ ಫಿಲಮು ಆ ಭಾಗದ ನೀವು ತೊಗೊಂಡಿದ್ದೀರಾ ಡಿಸ್ಟ್ರಿಬ್ಯೂಷನು. ಎಷ್ಟು ಖುಷಿ ಇದೆ ಸರ್ ಅಂತ ಅಂದರೆ ಈಶಾನ್ಯ ಭಾಗದಂದರೆ ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಭಾಗದ ನೀವು ತೊಗೊಂಡಿದ್ದೀರಾ, ನಿಮ್ಗೆ ಸಿಕ್ಕಿದೆ ಅಂತ ಗೊತ್ತಾಯಿತು. ಎಷ್ಟು ಖುಷಿ ಇದೆ ಸರ್ ಅಂತ. ಅದು ನಮ್ಮ ಡಿ ಬಾಸ್ ಅವರ ಫಿಲ್ಮು ಕಾಟೇರ. ಅಂದರೆ ಒಂದು ಏನಂದರೆ ಕಾಟೇರ ತುಂಬ ದೊಡ್ಡ ಮಟ್ಟದಲ್ಲಿ ಬರ್ತಾ ಇರೋ ಸಿನಿಮಾ. ದರ್ಶನ್ ಸರ್ಗೆ ಭಯಂಕರ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಆ ಕಡೆಗೆ. ಆ್ಯಕ್ಷನ್ ಸಿನಿಮಾ, ಸ್ವಲ್ಪ ಸೆಂಟಿಮೆಂಟ್ ಸಿನಿಮಾಗಳು ಆ್ಯಕ್ಚುಲಿ ನಮ್ಮ ಭಾಗದಲ್ಲಿ ತುಂಬ ಚೆನ್ನಾಗಿ ಹೋಗುತ್ತೆ. ನಾವು ಬಾಂಬೆ ಕರ್ನಾಟಕ ಅಂತ ಹೇಳ್ತೀವಿ ಮತ್ತು ಹೈದರಾಬಾದ್ ಕರ್ನಾಟಕ ಅಂತ ಏನು ಹೇಳ್ತೀವಿ. ಅಲ್ಲಿ ತುಂಬ ಚೆನ್ನಾಗಿ ಮಾಸ್ ಸಿನಿಮಾಗಳು ಆಮೇಲೆ ಎಮೋಷನ್ ಸಿನಿಮಾಗಳು ತುಂಬ ಚೆನ್ನಾಗಿ ಆ ಕಡೆ ಹೋಗುತ್ತೆ. ಕಾಟೇರ ಆ ಥರದ್ದು ಒಂದು ಕಮರ್ಷಿಯಲ್ ಆ್ಯಂಡ್ ಸ್ವಲ್ಪ ಸೆಂಟಿಮೆಂಟ್ ಇರುವಂಥ ಸಿನಿಮಾ ಅಂತ ನಂಗೆ ಗೊತ್ತು. ಅದರಿಂದ ಆ ಭಾಗದಲ್ಲಿ ತುಂಬ ಚೆನ್ನಾಗಿ ಇದು ವರ್ಕೌಟ್ ಆಗುತ್ತೆ, ಒಳ್ಳೆ ಲಾಭನೂ ಬರುತ್ತೆ ಅನ್ನೋ ಒಂದು ಯೋಚನೆಯಲ್ಲಿ ಕಾಟೇರ ಸಿನಿಮಾ ಮಾಡಿದ್ವಿ. ಮಾಸ್ ಎಲಿಮೆಂಟ್ಸ್ ಎಲ್ಲ ತುಂಬ ಇದೆ ಫಿಲ್ಮಲ್ಲಿ. ಟ್ರೈಲರ್ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಆ ಭಾಗದವ್ರಿಗೂ ತುಂಬ ಕನೆಕ್ಟ್ ಆಗುತ್ತೆ ಅಂತ ಅನ್ಸುತ್ತಲ್ಲ ಸರ್ ಆ ಭಾಗದಲ್ಲಿ ಇರೋ. ಅಂದರೆ ಏನಂದರೆ ಕಾಟೇರ ಬಂದ್ಬಿಟ್ಟು ಒಂದು ರೈತರ ಬಗ್ಗೆ ಮಾತಾಡೋವಂಥ ಸಿನಿಮಾ ಅಂತ ನಾವು ಟ್ರೇಲರಲ್ಲಿ ಆಮೇಲೆ ದರ್ಶನ್ ಸರ್ ಇಂಟರ್ವ್ಯೂಗಳಲ್ಲಿ ಅಲ್ಲೆಲ್ಲ ನೋಡಿದ್ದೀವಿ, ಗೊತ್ತಾಗಿದೆ. ಒಂದು ರೈತರ ಬಗ್ಗೆ ಒಂದು ಸಿನಿಮಾ ಅನ್ನೋದು ಗೊತ್ತಾಗಿದೆ. ರೈತರು ಸಮಸ್ಯೆಗಳು ಮಾತಾಡಿದರೆ ಅದು ಎಲ್ಲ ಕಡೆನೂ ಒಂದೇ ಥರದ್ದೇ ರೈತರೇ ಇರೋದು ಅಲ್ವಾ. ಅದರಿಂದ ಆ ರೈತರದ್ದು ಸಿನಿಮಾ ಆಗಿರೋದ್ರಿಂದ ಒಬ್ಬ ಸೂಪರ್ ಸ್ಟಾರ್ ಬಂದ್ಬಿಟ್ಟು ಸೋಷಿಯಲ್ ಕಾಸ್ ಬಗ್ಗೆ, ಅಂದರೆ ಆ್ಯಕ್ಷನ್ ಬ್ಲಾಕ್ ಇರುತ್ತೆ, ಸೆಂಟಿಮೆಂಟ್ ಇರುತ್ತೆ, ಸಾಂಗ್ ಇರುತ್ತೆ, ಇದ್ರ ಜೊತೆಗೆ ಒಂದು ಸೋಷಿಯಲ್ ಕಾಸ್, ಜನಗಳು ಅನುಭವಿಸ್ತಾ ಇರುವಂಥ ಪ್ರಾಬ್ಲಮ್ಗಳ ಬಗ್ಗೆ ಒಬ್ಬ ಸೂಪರ್ ಸ್ಟಾರ್ ಮಾತಾಡಿದ್ರೆ ಆ ಕಮರ್ಷಿಯಲ್ ಮೀರಿದ್ದು ಒಂದು ಕಾನ್ಸೆಪ್ಟ್ ಅದ್ರಲ್ಲಿ ಕಾಣಿಸುತ್ತೆ. ಅದು ಈ ಸಿನಿಮಾದಲ್ಲಿ ಇದೆ ಅನ್ನೋದು ನನ್ನ ಬಂದಿರೋ ಇದು ಮಾಹಿತಿ ಪ್ರಕಾರ. ಅದರಿಂದ ನಾನು ಮಾಡ್ತಾ ಇದ್ದೀನಿ. ಅಂದರೆ ಇತ್ತೀಚಿನ ದಿನಗಳಲ್ಲಿ ದರ್ಶನ್ ಸರ್ ಸಿನಿಮಾಗಳು ಒಂದು ಮೆಸೇಜ್ ಮೂಲಕನೇ ಬರ್ತಾ ಇದೆ. ಯಜಮಾನ್ ಆಗಿರ್ಬೋದು, ಕ್ರಾಂತಿ ಆಗಿದೆ. ಇವಾಗ ಕಾಟೇರು ಕೂಡ ಒಂದು ಮೆಸೇಜ್, ಸೋಷಿಯಲ್ ಒಂದು ಮೆಸೇಜ್ ಕೊಡೋ ಥರ ಬರ್ತಾ ಇದೆ. ಆ ಥರ ಸಿನಿಮಾ ಬಂದಾಗ ಕ್ಲಿಕ್ ಆಗುತ್ತೆ ಅಂತ ಅನ್ಸುತ್ತಲ್ಲ ಸರ್? ಅಲ್ಲ, ನನಗೆ ಅಂದರೆ ಒಂದು ಕಮರ್ಷಿಯಲ್ ವೇಯಲ್ಲಿ ಸಾಂಗು ಫೈಟ್ ಜೊತೆಗೆ ಎಮೋಷನ್ ಜೊತೆಗೆ, ಅಂದರೆ ನಾವು ಮೇನ್ ನಮಗೆ ಎಮೋಷನ್ನೇ, ನಾವು ಇಂಡಿಯನ್ಸ್ಗೆ ಎಮೋಷನ್ ಅನ್ನೋದೇ ತುಂಬ ಇಂಪಾರ್ಟೆಂಟ್. ಡ್ರಾಮಾ ಏನು ಹೇಳ್ತೀವಲ್ವ, ಅದು ಡ್ರಾಮಾನೇ ತುಂಬ ಇಂಪಾರ್ಟೆಂಟ್ ನಮಗೆ. ಅದರಿಂದ ಆ ಎಮೋಷನ್ನು ಜನಕ್ಕೆ ಕನೆಕ್ಟ್ ಆಗೇ ಆಗುತ್ತೆ ಅನ್ನೋದು ಥಾಟ್ ಇದೆ. ಆಮೇಲೆ ಒಬ್ಬ ಸೂಪರ್ ಸ್ಟಾರು ಒಂದು ಸೋಷಿಯಲ್ ಕಾಸ್ ಜೊತೆಗೆ ಒಂದು ಎಮೋಷನ್ ಹೇಳ್ತೀವಿ ಅಂತಂದರೆ ಇನ್ನೂ ಹತ್ತಿರ ಆಗ್ತೀವಿ ಜನಗಳಿಗೆ. ಯಾಕೆಂದರೆ ಒಂದು ಕತೆ ಅನ್ನೋದು ಕೂತ್ಕೊಂಡಿರೋ ಅಷ್ಟು ಆಡಿಯನ್ಸಲ್ಲಿ 100 ಜನಕ್ಕೆ ಅಟ್ಲೀಸ್ಟ್ ಒಂದು 60-70 ಜನಕ್ಕಾದರೂ ಅವ್ರ ಕತೆಪ್ಪ ಇದು, ಅವರು ಅನುಭವಿಸಿರೋದು ಪ್ರಾಬ್ಲಮ್ಗಳನ್ನ ಒಬ್ಬ ಹೀರೋ ಬಂದ್ಬಿಟ್ಟು ಸ್ಕ್ರೀನ್ ಮೇಲೆ ಹೇಳ್ತಾನೆ ಅಂತಂದರೆ ಕನೆಕ್ಟ್ ಆಗಿಬಿಡ್ತಾರೆ. ನನ್ನ ಪ್ರಾಬ್ಲಮ್ ಹೇಳ್ತಾ ಇದ್ದಾನೆ ಹೀರೋ ಅನ್ನೋದು ಕನೆಕ್ಟ್ ಆಗಿಬಿಡ್ತಾರೆ. ಆ ಥರ ಕನೆಕ್ಟ್ ಆಗೋ ಪಿಕ್ಚರ್ ಇದು ಅಂತ ನನಗೆ ಅನಿಸ್ತಾ ಇದೆ. ಓಕೆ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಷ್ಟು ಸೆಂಟ್ರಲ್ಲಿ ಇದು ಮಾಡ್ತಾ ಇದ್ದೀರಿ ಅಂತ ಸರ್ ನೀವು? ಕಲ್ಯಾಣ ಕರ್ನಾಟಕದಲ್ಲಿ ಟೋಟಲ್ 26 ಸೆಂಟರ್ಗಳು ಬರುತ್ತೆ. ಮೇಜರ್ 5 ಡಿಸ್ಟಿಕ್ ಬರುತ್ತೆ: ರಾಯಚೂರು, ಬೀದರು, ಗುಲ್ಬರ್ಗ, ಕೊಪ್ಪಳ, ಯಾದಗಿರಿ. ಇಷ್ಟು ಮೇಜರ್ ಡಿಸ್ಟಿಕ್ಗಳು ಬರ್ತವೆ. ಅದು ಬಿಟ್ಟರೆ ಒಳ್ಳೊಳ್ಳೆ ಸೆಂಟರ್ಗಳಿದ್ದಾವೆ ಅಲ್ಲಿ. ಗಂಗಾವತಿ, ಲಿಂಗಸೂರು, ಈ ಥರ ಒಳ್ಳೊಳ್ಳೆ ಸೆಂಟರ್ಗಳಿದ್ದಾವೆ. ಅಲ್ಲಿ ದರ್ಶನ್ ಸರ್ ತುಂಬ ಫ್ಯಾನ್ಸ್ ಇದ್ದಾರೆ. ನಿನ್ನೆ ನೈಟಿಂದನೇ ನನಗೆ ದರ್ಶನ್ಸ್ ಫ್ಯಾನ್ಸ್ ಬಂದ್ಬಿಟ್ಟು ತುಂಬ ಜನ ಫೋನ್ ಮಾಡಿ, ಸರ್ ಇನ್ನೂ ಕಟ್ಔಟ್ ಹಾಕಿಲ್ಲ ಸರ್, ಕಟ್ಔಟ್ ಹಾಕಿ ಅಂತೆಲ್ಲ ಕಾಲ್ಸ್ ಮಾಡ್ತಾನೆ ಇದ್ದಾರೆ. ಅವ್ರಿಗೆ ಹೆಂಗೆ ನಂಬರ್ ಸಿಗುತ್ತೆ ಅಂತ ದೇವ್ರನಿಗೆ ನನಗೆ ಗೊತ್ತಿಲ್ಲ, ಆದರೆ ನನ್ನ ನಂಬರ್ ತೊಗೊಬಿಟ್ಟು ನನಗೆ ಕಾಲ್ ಮಾಡ್ತಾ ಇದ್ದಾರೆ. ತುಂಬ ಜನ ಫ್ಯಾನ್ಸ್ ಎಲ್ಲ ಕಾಲ್ ಮಾಡ್ತಾ ಇದ್ದಾರೆ, ಸರ್ ಕಟ್ಔಟ್ ಹಾಕಿ, ಆಮೇಲೆ ಬ್ಯಾನರ್ಗಳು ಕಟ್ಟಬೇಕು, ಯಾವ ಥಿಯೇಟರ್ ಕನ್ಫರ್ಮ್ ಅಂತ ಹೇಳಿ. ಈ ಥರ ಸಾಕಷ್ಟು ಕಾಲ್ಗಳು ನನಗೂ ಬರ್ತಾ ಇದೆ. ನನ್ನ ಪ್ರಕಾರ ತುಂಬ ದೊಡ್ಡ ಓಪನಿಂಗ್ ಅಂತೂ ಈ ಪಿಕ್ಚರ್ ತಗೊಳ್ತೇನೆ. ಆ ಬಿಸ್ನೆಸ್ ಅಂದ ತಕ್ಷಣ ಒಂದು ನಿರೀಕ್ಷೆ ಇದ್ದೇ ಇರುತ್ತೆ ಪ್ರತಿಯೊಂದಕ್ಕೂ. ನೀವು ಇದರಲ್ಲಿ ಎಷ್ಟು ನಿರೀಕ್ಷೆ ಇಟ್ಕೊಂಡಿದ್ದೀರಾ ಅಂತ ಸರ್? ಅಂದರೆ ಯಾವ ರೀತಿ ಅಂತ? ಅಂದರೆ ನಾನು ಸಿನಿಮಾ ಮಾಡೋಕ್ಕಿಂತ ಮುಂಚೆ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ. ಇವಾಗ ಪ್ರೀವಿಯಸ್ ಸಿನಿಮಾಗಳು ಏನೇನೆಲ್ಲ ವ್ಯಾಪಾರ ಆಗಿದೆ ಅನ್ನೋದೊಂದು ಐಡಿಯಾ ಇರುತ್ತೆ. ಬೆಸ್ಟ್ ಸಿನಿಮಾ ಏನು ವ್ಯಾಪಾರ ಆಗಿದೆ ಅನ್ನೋದು ಒಂದು ಐಡಿಯಾ ಇರುತ್ತೆ. ಆವರೇಜ್ ಆದಾಗಲೂ ಅದ್ರದ್ದು ಏನು ವ್ಯಾಪಾರ ಆಗಿದೆ ಅನ್ನೋದು ಒಂದು ಐಡಿಯಾ ಇರುತ್ತೆ. ಇದನ್ನೆಲ್ಲ ನೋಡಿಕೊಂಡು ಒಂದು ಸರ್ವೆ ಮಾಡಿ ಆಮೇಲೆ ಸಿನಿಮಾನ ಡಿಸ್ಟ್ರಿಬ್ಯೂಷನ್ ಮಾಡಬೇಕಂತ ಮಾಡಿದ್ದು. ನಾನು ಇದೇನು ಫಸ್ಟ್ ಟೈಮ್ ಅಲ್ಲ, ನಾನು 2010-11 ಸುಮಾರು ಸಿನಿಮಾಗಳನ್ನು ನಾನು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೇನೆ. ಒಂದು 60-70 ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ. ಡಿಸ್ಟ್ರಿಬ್ಯೂಷನ್ ಬಗ್ಗೆ ನನಗೆ ಐಡಿಯಾ ಇತ್ತು. ಅದರಿಂದ ಇವಾಗ ಮತ್ತೆ ತಿರ್ಗಾ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡೋಣ, ಬೇರೆ ಬೇರೆ ಸಿನಿಮಾಗಳನ್ನ ತಗೊಳ್ಳೋಣ, ಸ್ವಲ್ಪ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡೋಣ ಅನ್ನೋದು. ಅಂದರೆ ಒಂದು 10 ವರ್ಷಕ್ಕಿಂತ ಇವಾಗ ನೋಡಿದಾಗನೇ ನಮ್ಮದು ಒಂದು ಬೇರೆ ಮೆಚ್ಯೂರಿಟಿ ಇರುತ್ತೆ, ಒಂದು ಅನುಭವ ಬೇರೆ ಬೇರೆ ಕೊಟ್ಟಿರುತ್ತೆ. ಯಾವ ಸಿನಿಮಾ ಥಿಯೇಟ್ರ್ಗಳಲ್ಲಿ ಓಡುತ್ತೆ,
ಯಾವ ಸಿನಿಮಾ ಓಡಲ್ಲ, ಆಮೇಲೆ ಮತ್ತೆ ಇಡೀ ಇಂಡಸ್ಟ್ರಿಯಲ್ಲೇ ಇರೋದ್ರಿಂದ ಏನು ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಐಡಿಯಾಸ್ ಇರುತ್ತೆ. ಒಂದು ಟ್ರೇಲರ್ ನೋಡಿದಾಗ, ಒಂದು ಸಾಂಗ್ ನೋಡಿದಾಗ ಗೊತ್ತಾಗುತ್ತೆ, ಓಕೆ ಈ ಸಿನಿಮಾ ಓಡುತ್ತೆ, ಈ ಸಿನಿಮಾ ಓಡಲ್ಲ ಅನ್ನೋದು ಒಂದು ಡೈರೆಕ್ಟರ್ ಆಗಿ ಅದನ್ನು ಜಡ್ಜ್ ಮಾಡ್ಬೋದು. ಆ ಥರದ್ದು ವಿಷಯಗಳನ್ನೆಲ್ಲ ಇಟ್ಕೊಂಡು ಕಾಟೇರ ನೋಡಿದಾಗ ಕಾಟೇರ ನಿಜವಾಗ್ಲೂ ನಾನು ಅಂದ್ಕೊಂಡಿದ್ದ ಬಿಸ್ನೆಸ್ ಡೆಫಿನೆಟಾಗಿ ಮಾಡೇ ಮಾಡ್ತೀವಿ. ಹೈಯೆಸ್ಟ್ ಇಲ್ಲಿವರೆಗೂ ಆ ಭಾಗದಲ್ಲಿ ಬಂದಿರೋಂಥ ದರ್ಶನ್ ಸರ್ದು ಹೈಯೆಸ್ಟ್ ಶೇರ್ ಅಂತೂ ಈ ಪಿಕ್ಚರ್ ಕಲೆಕ್ಟ್ ಆಗೇ ಆಗುತ್ತೆ ಅನ್ನೋ ಕಾನ್ಫಿಡೆಂಟ್ ತುಂಬ ಇದೆ. ಎಲ್ಲ ಇಂಡಸ್ಟ್ರಿಯಲ್ಲಿ SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.